336 ಕೋಟಿ, ಸುಮಾರು 50 ಘಟಕಗಳಿದ್ದಾವೆ. ಇಲ್ಲಿ ಡಿಪೋಗಳಿದ್ದಾವೆ. BMTC-ನಲ್ಲಿ 30 ಘಟಕಗಳಿದ್ದಾವೆ. ಸುಮಾರು 7,000ಕ್ಕೂ ಹೆಚ್ಚು ಬಸ್ಗಳಿದ್ದಾವೆ. ಪ್ರತಿದಿನ ಸುಮಾರು 20 ಲಕ್ಷನ ಪ್ರತಿದಿನ 40 ಲಕ್ಷ ಪ್ರಯಾಣಿಕರು BMTC ಬಸ್ಗಳಲ್ಲಿ ಓಡಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಮಲಿಂಗ ರೆಡ್ಡಿ ಅವರು ಹೇಳಿದ್ದಾರೆ, ಐದು ಪಟ್ಟು 6 ಪಟ್ಟು ಹೆಚ್ಚಾಗಿ ಮೆಟ್ರೋ ರೈಲ್ಗಿಂತ ಜಾಸ್ತಿ ಇಲ್ಲಿ ಪ್ರಯಾಣಿಕರು ಜಾಸ್ತಿ ಓಡಾಡ್ತಾ ಇದ್ದಾರೆ. ಉದ್ದೇಶ ಬೆಂಗಳೂರು ನಗರದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದನ್ನ ನಿವೃತ್ತ ನೌಕರರ ಸ್ವರ್ಗ ಅಂತ ಹೇಳಿ ಕರಿತೀವಿ ನಾವು. ಬೆಂಗಳೂರು ನಗರ ಸುಮಾರು 1.5 ಕೋಟಿ ಜನಸಂಖ್ಯೆ ಇದೆ. ಅದಕ್ಕೆ ನಾವು ಬೆಂಗಳೂರು ನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಪ್ರಾರಂಭ ಮಾಡುದು. ಯಾಕಂತಂದ್ರೆ ಇಲ್ಲಿ ಕಾರ್ಮಿಕ ವರ್ಗ ಜಾಸ್ತಿ ಇದೆ, ಫ್ಲೋಟಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಹಿಂದಿನ ಸರ್ಕಾರ ಇಂದಿರಾ ಕ್ಯಾಂಟೀನ್ಗಳನ್ನು ಸ್ಥಗಿತ ಮಾಡತಕ್ಕಂಥ ಕೆಲಸವನ್ನು ಮಾಡಿತ್ತು. ನಾವು ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಇರ್ತಕ್ಕಂಥ ಕ್ಯಾಂಟೀನ್ಗಳನ್ನ ಹೊಸ ಮೆನು ಜೊತೆಗೆ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಎಷ್ಟು ಬೆಂಗಳೂರು ನಗರದಲ್ಲಿ ಸುಮಾರು 180 ಇಂದಿರಾ ಕ್ಯಾಂಟೀನ್ಗಳಿದ್ದು ಒಂದು ವಾರ್ಡ್ಗೊಂದು ಮಾಡಬೇಕು ಅಂತೇಳಿ ನಮ್ಮ ಉದ್ದೇಶ ಇತ್ತು. ಪ್ರತಿ ವಾರ್ಡ್ನಲ್ಲೂ ಕೂಡ ಒಂದು ಇಂದಿರಾ ಕ್ಯಾಂಟೀನ್ ಇರಲೇಬೇಕು. ಕಾರ್ಮಿಕರಿಗೆ, ಬೀದಿ ವ್ಯಾಪಾರಿಗಳಿಗೆ, ಮತ್ತೆ ಫ್ಲೋಟಿಂಗ್ ಪಾಪ್ಯುಲೇಷನ್ಗೆ, ವಿದ್ಯಾರ್ಥಿಗಳಿಗೆ, ಆಸ್ಪತ್ರೆಗೆ ಬರೋರಿಗೆ, ಇವ್ರಿಗೆಲ್ರಿಗೂ ಅನುಕೂಲ ಆಗಲಿ ಅಂತೇಳಿ ಇಂದಿರಾ ಕ್ಯಾಂಟೀನ್ಗಳನ್ನ ಹಿಂದೆ ನಮ್ಮ ಸರ್ಕಾರ ಇದ್ದಾಗಲೇ ಇದನ್ನೆಲ್ಲ ಮಾಡಿದ್ದು. ಈಗ ಒಟ್ಟು 240 ಹೊಸದು ಎಲ್ಲ ಸೇರಿಸಿ 240 ಇಂದಿರಾ ಕ್ಯಾಂಟೀನ್ಗಳನ್ನ ಬೆಂಗಳೂರು ನಗರ ಒಂದರಲ್ಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರರ್ಥ ಕೆಳವರ್ಗದ ಜನರಿಗೆ, ಬಡವರಿಗೆ, ಕಾರ್ಮಿಕ ವರ್ಗದವರಿಗೆ ಕಡಿಮೆ ದರದಲ್ಲಿ ಊಟ ಮತ್ತು ತಿಂಡಿ ಸಿಗಬೇಕು ಅಂತಕ್ಕಂಥದ್ದು ಉದ್ದೇಶ. ಆಮೇಲೆ ಈಗ ಜೂನ್ 11, 2023ರಲ್ಲಿ ಶಕ್ತಿ ಯೋಜನೆ ಪ್ರಾರಂಭ ಆಯಿತು. ಈಗಾಗಲೇ ರಾಮಲಿಂಗ ರೆಡ್ಡಿ ಅವರು ಹೇಳಿದ್ದಾರೆ, ಇಲ್ಲಿವರೆಗೆ ಸುಮಾರು 300 ಕೋಟಿ ಅಲ್ಲ 287 ಹತ್ತತ್ರ 300 ಕೋಟಿ ಹತ್ತತ್ರ ರೀಚ್ ಆಗ್ತಾ ಇದ್ದೀವಿ. ಎಲ್ಲ ಮಹಿಳೆಯರೇನು ಚಪ್ಪಳೇನೆ ತಟ್ಟಲ್ವಲ್ಲ, ನೀವೆಲ್ಲ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರಿ. ಇದಕ್ಕೆ ಯಾವ ಅಂತಸ್ತು ಇಲ್ಲ, ಎಲ್ಲ ಮಹಿಳೆಯರು ತಿರುಗಾಡಬಹುದು. ಕೆಲಸದಲ್ಲಿ ಇರ್ತಕ್ಕಂಥ ಮಹಿಳೆಯರು, ಕಾರ್ಮಿಕ ಮಹಿಳೆಯರು, ಗಾರ್ಮೆಂಟ್ಸ್ಗೆ ಹೋಗ್ತಕ್ಕಂಥ ಮಹಿಳೆಯರು,
ಮತ್ತು ಆಸ್ಪತ್ರೆಗೆ ಹೋಗ್ತಕ್ಕಂಥ ಮಹಿಳೆಯರು, ಸರ್ಕಾರಿ ಕೆಲಸಕ್ಕೆ ಹೋಗ್ತಕ್ಕಂಥ ಮಹಿಳೆಯರು ಎಲ್ಲರೂ ತಿರುಗಾಡ್ಬೋದು. ಮತ್ತೆ ಬೇರೆ ಬೇರೆ ಧಾರ್ಮಿಕ ಸ್ಥಳಗಳಿಗೆ, ಪ್ರವಾಸೋದ್ಯಮ ಸ್ಥಳಗಳಿಗೂ ಹೋಗೋಕೆ ಕೂಡ ಅನುಕೂಲ ಆಗ್ತಾ ಇದೆ. ನಾವು ಯಾಕೆ ಮಾಡೋದು ಅಂತಂದ್ರೆ, ಸಮಾಜದಲ್ಲಿ ಮಹಿಳಾ ವರ್ಗಕ್ಕೆ ಅವರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಶಕ್ತಿಯನ್ನು ತುಂಬಬೇಕು. ಈ ಕಾರಣದಿಂದ ಸರ್ಕಾರಕ್ಕೆ ಹೊರೆಯಾದರೂ ಪರವಾಗಿಲ್ಲ, ಮಹಿಳಾ ಪ್ರಯಾಣಿಕರಿಗೆ ಉಚಿತವಾಗಿ ಬಸ್ ಸೌಕರ್ಯವನ್ನು ಒದಗಿಸಿಕೊಡ್ತಕ್ಕಂಥದ್ದು. ಈಗಾಗಲೇ ನಮ್ಮ ಸರ್ಕಾರ ಬಂದು 1 ವರ್ಷ, ಮೇ 20ನೇ ತಾರೀಕು ನಾವು ಅಧಿಕಾರಕ್ಕೆ ಬಂದದ್ದು, 23 ಮೇ 20. ಇವತ್ತು ನಾವು ಈಗಾಗಲೇ 12 ಸೆಪ್ಟೆಂಬರ್ 2024 ಬಹಳ ಜನ ಟೀಕೆ ಮಾಡ್ತಾ ಇದ್ರು, ಇಲ್ಲ ಈ ಶಕ್ತಿ ಯೋಜನೆಯನ್ನ ನಿಲ್ಲಿಸ್ಬಿಡ್ತಾರೆ ಚುನಾವಣೆ ಆದಮೇಲೆ, ಮುಂದುವರಿಸಲ್ಲ ಈಗ ಎಲ್ಲ ಯೋಜನೆಗಳನ್ನು ಕೂಡ ನಿಲ್ಲಿಸ್ಬಿಡ್ತಾರೆ, ಬಡವರಿಗೋಸ್ಕರ ಮಾಡಿರ್ತಕ್ಕಂಥ ಯೋಜನೆಗಳನ್ನ. ವಿರೋಧ ಪಕ್ಷದವರು ಬಡವರ ಪರವಾಗಿದ್ರೆ ಈ ಮಾತುಗಳನ್ನು ಹೇಳ್ತಾ ಇರಲಿಲ್ಲ. ಅವರೆಲ್ಲರೂ ಕೂಡ ಬಡವರ ವಿರೋಧಿಗಳು, ಅದಕ್ಕೋಸ್ಕರ ಈ ತರದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾವು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡುವಾಗ ಹಣಕಾಸಿನ ಪರಿಸ್ಥಿತಿಯನ್ನು ನೋಡ್ಕೊಂಡೇ ಜಾರಿ ಮಾಡಿರ್ತಕ್ಕಂಥದ್ದು. ಇವತ್ತು ಶಕ್ತಿ ಯೋಜನೆ, ಬಡವರಿಗೆ 200 ಯೂನಿಟ್ ಕೊಡ್ತಕ್ಕಂಥ ಯೋಜನೆ, ಏನದು ಗೃಹ ಜ್ಯೋತಿ, ಹೆಣ್ಮಕ್ಳಿಗೆ ಸುಮಾರು 1,23,00,000 ಕುಟುಂಬಗಳಿಗೆ, 1,23,00,000 ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ನೀವೆಲ್ಲ ನೋಡ್ತಾ ಇದ್ದೀರಿ, ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಎಲ್ಲ ನೋಡ್ತಾ ಇದ್ದೀರಿ. ಬಹಳ ಜನ ಈ 2,000 ರೂಪಾಯಿನಿಂದ ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳು ಸುಧಾರಣೆ ಆಗ್ತಕ್ಕಂಥದ್ದು, ಅವರು ಹೊಸ ಹೊಸ ಉದ್ದಿಮೆಗಳನ್ನ, ಸಣ್ಣ ಉದ್ದಿಮೆಗಳನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಾ ಇದೆ. ಮೊನ್ನೆ ಬೆಳಗಾಂಗೆ ಹೋಗಿದ್ದೆ ನಾನು, ಒಬ್ಬ ಹೆಣ್ಮಗಳು ಬಂದ್ಲು, ನಾನು 10 ತಿಂಗಳು 2,000 ರೂಪಾಯಿ ಎಲ್ಲ ಉಳಿಸಿ ಇಡೀ ಊರಿಗೆಲ್ಲ ಹೋಳಿಗೆ ಊಟ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳಿದ್ಲು. ಇಡೀ ಊರಿಗೆ ನೋಡಿ, ಪಾಪ ವಯಸ್ಸಾದವಳು ಮುದುಕಿ ನನಗೆ ಊರಾರ ಹಾಕಕ್ಕೆ ಬಂದ್ಲು, ನಾನೇ ಅವಳಿಗೆ ಪಾಪ ಹೆಣ್ಮಗಳಿಗೆ ಸನ್ಮಾನ ಮಾಡಿದೆ ಅಂತ ಇಟ್ಕೊಳ್ಳೋಣ, ಏರ್ಪೋರ್ಟ್ನಲ್ಲಿ ಬಂದು ನನ್ನ ಭೇಟಿ ಮಾಡಿದ್ಲು. ಸೊ ಈ ಥರ. ಆಮೇಲೆ ಇನ್ನೊಂದು ಕೆಲವು ಕಡೆ ಸೊಸೆಗೆ ಇದೊಂದು ಟೀಕೆ ಶುರು ಮಾಡ್ಬಿಟ್ಟಿದ್ರು, ಅತ್ತೆ ಸೊಸೆ ಜಗಳ ತಂದು ಹಾಕ್ಬಿಡ್ತಾ ಇದ್ದೀರಿ, ಅತ್ತೆ ಸೊಸೆ ಜಗಳ ತಂದು ಹಾಕ್ಬಿಡ್ತಾ ಇದ್ದೀರಿ. ಇದು ಮಾಡೋದು ಪಾಪ, ಸೊಸೆಗೆ ಒಂದು ಸಣ್ಣ ಉದ್ದಿಮೆ ಮಾಡಿರ್ತಕ್ಕಂಥ ಮಹಿಳೆ ಇದ್ದಾರೆ. ಬಳೆ ಅಂಗಡಿ, ಬ್ಯಾಂಗಲ್ ಸ್ಟೋರ್. ಹೇಗೆ ವಿರೋಧ ಪಕ್ಷದವರು ಟೀಕೆಗಳನ್ನು ಮಾಡ್ತಾ ಇದ್ರು, ಗೃಹಲಕ್ಷ್ಮಿ, ಗೃಹ ಜ್ಯೋತಿನಲ್ಲಿ ಬಹುಶಃ 200 ಯೂನಿಟ್ ಒಳಗಡೆ ಖರ್ಚು ಮಾಡ್ತಕ್ಕಂಥವರೇ ಜಾಸ್ತಿ ಜನ ಇರೋದು. ಪ್ರತಿ ತಿಂಗಳಿಗೆ, ಪ್ರತಿದಿನ 1,62,00,000 ಮನೆಗಳು, 1,62,00,000 ಮನೆಗಳು. ಯಾವನಾರು ಇತ್ತ ಇದು? ಇದೆಲ್ಲ ಆಮೇಲೆ 5 kg ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ.